ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಇವತ್ತು ನಮ್ಮ ಮಾವ ಅವ್ರ ಊರಿಗೆ ಹೊರಟಿದ್ದೀವಿ. ಅಂದರೆ ನಾನ್ ವೆಜ್ ಹಬ್ಬ. ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಸುಮಾರು ವರ್ಷಗಳಿಂದ ಕರೀತಾವ್ರೆ. ನಾವು ಯಾವ ವರ್ಷವೂ ಹೋಗಿರಲಿಲ್ಲ. ಹಾಗಾಗಿ ನಮ್ಮಪ್ಪ ಸೋದರಳಿಯ ಆಗಬೇಕು. ನಮ್ಮಪ್ಪ ನಮ್ಮಮ್ಮ ಹೋಗಿ ಬರೋಣಮ್ಮ, ತುಂಬ ವರ್ಷದಿಂದ ಕರೀತಾವ್ರೆ. ಈಗ ರಿಲೇಷನ್ನು ಅಕ್ಕ ಮಾಮ ಅಂತಂದು ಹೇಳ್ಬಿಟ್ಟು ಬಂದು ಕರೀತಾರೆ, ಸೊಸೆ ಅಂತ ಹೇಳಿ ಕರೀತಾರೆ. ನಾವು ಹೋಗಿಲ್ಲ ಅಂದರೆ ಹಿಂಗೆ ಬೇಜಾರು ಮಾಡ್ಕೊತಾರೆ. ಒಂದು ಸರಿ ಆದರೂ ಹೋಗಿ ಬರೋಣ, ಅದಕ್ಕೋಸ್ಕರ ಇವಾಗ ಹೋಗಿ ಬರೋಣ ಅಂತ ಅಂದರು. ಸರಿ ಅಂತ ನನಗೂ ಒಂದು ಪಾವಗಡದಲ್ಲಿ ಒಂದು ವೀಡಿಯೋ ಶೂಟ್ ಇದೆ. ಬೇಗ ಅಲ್ಲಿ ಊಟ ಮುಗಿಸ್ಕೊಂಡು ಆ ಕಡೆ ಅವ್ರಿಗೆ ಮುಖ ತೋರಿಸ್ಕೊಂಡು ಊಟ ಮಾಡಿ ನೆಕ್ಸ್ಟು ವೀಡಿಯೋ ಶೂಟ್ಗೆ ಹೋಗಬೇಕು. ಸೊ ಹಂಗಾಗಿ ಈ ಟಾಪ್ನ ಹಾಕ್ಕೊಂಡು ರೆಡಿಯಾಗಿದ್ದೀನಿ. ಟಾಪಲ್ಲ, ಇದು ಫುಲ್ಲು ಲಾಂಗ್ ಡ್ರೆಸ್ಸು. ಇದು ಬಂದುಬಿಟ್ಟು ನಂದು ಕಾಟನ್ ಸ್ಯಾರಿ ಇತ್ತು, ಅದರಲ್ಲಿ ಸ್ಟಿಚ್ ಮಾಡಿಸಿರುವಂಥದ್ದು. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ನಮ್ಮೂರಲ್ಲೇ ಮಾಡಿಸಿದ್ದೆ ಇದನ್ನು ಆಗ. ಆಮೇಲೆ ನಮ್ಮ ಮನೆಯವ್ರು ಇದ್ದಾರಲ್ಲ, ಆಮೇಲೆ ತೋರಿಸ್ತಾರೆ ಕೊನೆಯದಾಗಿ ಲಾಸ್ಟಲ್ಲಿ ಹೆಂಗೆ ಯಾವ ಥರ ಇದೆ ಅಂತ ನಾನು ತೋರಿಸ್ತೀನಿ. ಬ್ಯಾಕ್ ಡಿಸೈನ್ ಯಾವ ಥರ ಇಡ್ತೀನಿ, ಫ್ರಂಟ್ ಯಾವ ಥರ ಅಂತಂದು. ಹೊಸಬ್ರು ಯಾವ್ದು ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲಾಸ್ಟೇ ಹೊರಟಿದ್ದಾಳೆ ಇಲ್ಲ ಗೊತ್ತಿಲ್ಲಾಗಲಿ. ಮಾನ್ವಿಕು, ನಮ್ಮಪ್ಪ, ನಮ್ಮಮ್ಮ, ನಾನು ಮತ್ತು ನಮ್ಮ ಮನೆಯವರು ಇಷ್ಟು ಜನ ಹೊರಟಿದ್ದೀವಿ. ಇವ್ರು ನನ್ನ ಮಕ್ಕಳು ಬರೋಲ್ಲ, ಎಲ್ಲಿಗೆ ಹೋದರೂ ಬರೋಲ್ಲ. ಇನ್ನೊಂದು ನಿತಿನ್ ಬೇರೆ ಯಾವುದೋ ITIಗೆ ಜಾಯ್ನ್ ಆಗ್ತೀನಿ ಅಂತಂದು ಹೇಳ್ತಾವನೆ. 2 ವರ್ಷ ಸೆಕೆಂಡ್ PU ಡ್ಯೂ ಇತ್ತು ಅವನದು. 2 ವರ್ಷ ಸುಮ್ಮನೆ ಇದ್ದ ವೇಸ್ಟಾಗೆ ಮನೆಯಲ್ಲೇ. ತುಂಬ ಜನ ಕೇಳ್ತಾಯಿದ್ರಿ, ಮಗ ಏನು ಮಾಡ್ತಿದ್ದಾನೆ, ಮಕ್ಳು ಏನು ಮಾಡ್ತಾವ್ರೆ ಎಜುಕೇಷನ್ ಅಂತಂದು. ನಾನು ಇರೋದೇ ಹೇಳಿದ್ದೀನಿ, ಅವ್ನು ಹೋಗ್ತಾ ಇಲ್ಲ, ಇನ್ಕಂಪ್ಲೀಟ್ ಅಂತಂದೇ ಹೇಳಿದ್ದೆ. ಆದರೆ ಇವಾಗ ಅವನೇ ಅದರಲ್ಲಿ ಸ್ವಲ್ಪ ಈಸಿ ಇರೋವಂಥದ್ದು ಯಾವುದಾದ್ರೂ ತೊಗೊಂಡು ನಾನು ITI ಏನಾದರೂ ಮಾಡ್ತೀನಿ ಅಂತಂದು ಹೇಳಿದ್ದಾನೆ. ನನಗೆ ತುಂಬ ಖುಷಿ ಆಯಿತು ಅವ್ನು ನಂಗೆ ಹೇಳಿದ್ದಕ್ಕೆ. ಸರಿ ಆಯಿತು. ಫ್ರೀ ಸೀಟೆಲ್ಲ ಖಾಲಿಯಾಗಿದೆಯಂತೆ. ಹಾಗಾಗಿ ಡೊನೇಷನ್ ಕಟ್ಟಿ ಅಮೌಂಟ್ ಕಟ್ಟೆ ಸೇರಿಸುವಂಥ ಸೀಟ್ ಇದೆ. 35,000 ಏನಾಗುತ್ತಂತೆ 2 ವರ್ಷಕ್ಕೂ ಸೇರಿಸಿ. ಅದಕ್ಕೆ ನೋಡಿಬಿಟ್ಟು ಇವತ್ತು ಹೋಗಿ ಅದು ಸ್ವಲ್ಪ ಜಾಯಿನ್ ಮಾಡಿಸಿ ಬರ್ತೀವಿ. ಎಲ್ಲನೂ ಶೇರ್ ಮಾಡ್ಕೊತೀನಿ ಇವತ್ತು. ಹಾಗೆ ನೋಡ್ತಾ ಇರಿ, ಸ್ಕಿಪ್ ಮಾಡಿದೆ ಕೊನೆವರೆಗೂ. ಈಗ ಎಲ್ಲರೂ ರೆಡಿಯಾಗಿಬಿಟ್ಟು ನಮ್ಮ ಕಾರಲ್ಲೇ ಕುತ್ಕೊಂಡು ಹೋಗ್ತಾ ಇದೀವಿ ನೋಡ್ರಿ. ನಮ್ಮ ಅಪ್ಪ, ನಮ್ಮ ಅಮ್ಮ, ನನ್ನ ಅಳಿಯ ಮತ್ತು ನಾನು, ನಮ್ಮ ಮನೆಯವ್ರು ಇಷ್ಟು ಜನ 5 ಜನ ಹೋಗ್ತಾ ಇದ್ದೀವಿ. ನನ್ನ ಅಳಿಯನಿಗಂತೂ ತುಂಬ ಖುಷಿ ನಮ್ಮ ಜೊತೆ ಎಲ್ಲಾದರೂ ಬರೋಕ್ಕೆ ಹೋಗೋಕ್ಕೆ ಅಂತಂದು. ಆದರೆ ಸಖತ್ತು ತೀಟ್ಲೆ ಮಾಡ್ತಾನೆ. ವೀಡಿಯೋ ಶೂಟ್ ಇದ್ದಾಗೆಲ್ಲ ನಾವು ಈಚೆ ಕಡೆ ಕರ್ಕೊಂಡು ಹೋದರೆ ಅಷ್ಟೇ ಆಗಲ್ಲ ಇವನ ಜೊತೆ. ಯಾಕಂದರೆ ಅವನು ನೋಡ್ಕೊಳ್ಳೋಕ್ಕೆ ಒಬ್ರು ಇರಬೇಕಾಗುತ್ತೆ. ಅದಕ್ಕೋಸ್ಕರ ಎಲ್ಲೇ ಹೋದ್ರೂ ಅವ್ನು ಕರ್ಕೊಂಡು ಹೋಗಲ್ಲ. ಇನ್ನು ಲಾಸ್ಟೇ ಸ್ವಲ್ಪ ಸೈಲೆಂಟಾಗಿರ್ತಾಳೆ ಎಲ್ಲಿ ಕರ್ಕೊಂಡು ಹೋದ್ರೂ. ಆದರೆ ಅವಳಿಗೆ ಜರ್ನಿ ಪ್ರಾಬ್ಲಮ್, ಅಂದರೆ ವಾಮಿಟ್ ಮಾಡ್ಕೊತಾಳೆ, ಜರ್ನಿ ಪ್ರಾಬ್ಲಮ್. ಅದಕ್ಕೋಸ್ಕರ ನಾನು ಕರ್ಕೊಂಡು ಹೋಗ್ತಾ ಇಲ್ಲ ಈ ಮಧ್ಯೆ. 2 ವೀಲರಲ್ಲಾದರೆ ಎಲ್ಲಿ ಬೇಕಾದ್ರೂ ಬರ್ತಾಳೆ. ನಾವು ಕಾರ್ ತೊಗೊಂಡಾಗಿಂದ ಆಲ್ಮೋಸ್ಟ್ ಅವಳೆಲ್ಲೂ ಕರ್ಕೊಂಡೇ ಹೋಗಿಲ್ಲ. ಮೊನ್ನೆ ಪಾವಗಡ ಮತ್ತು ಶೃಂಗೇರಿ ಕರ್ಕೊಂಡೋಗಿದ್ವಲ್ಲ, ಅವತ್ತಂತೂ ಫುಲ್ ಪೇಷಂಟ್ ಆಗಿಬಿಟ್ಟಿದ್ಲು ಅವಳು, ವಾಮಿಟ್ ಮಾಡ್ಕೊಂಡು. ಅದಕ್ಕೋಸ್ಕರ ಈಗ ಎಲ್ಲೂ ಮಕ್ಳನ್ನ ಕರ್ಕೊಂಡು ಓಡಾಡ್ತಾ ಇಲ್ಲ ನಾವು ಆಚೆ ಕಡೆ. ಇನ್ನು ನನ್ನ ಮಕ್ಳಂತೂ ಬರೋದೇ ಇಲ್ಲ ಬಿಡ್ರಿ. ಅವ್ರು ಎಲ್ಲೋದ್ರೂ ಬರ್ರೋ ಅಂದರೆ ಬರೋದೇ ಇಲ್ಲ. ಹೋಗ್ರಮ್ಮ, ನೀವೇ ಹೋಗ್ಬರ್ರಿ ಅಂತಿರ್ತಾರೆ. ಈಗ ನಮ್ಮೂರಿಂದ ಹೊರಟ್ವಿ ನೋಡ್ರಿ. ನಮ್ಮೂರು ನಿಡಗಲ್ ಬೆಟ್ಟ ಅದನ್ನು ಕಾಣಿಸ್ತಾ ಇರುವಂಥದ್ದು. ಅಲ್ಲಿಂದ ಇನ್ನೇನು ಕುಂದುರ್ಪಿ ಎಂಟ್ರಿ ಆದ್ವಿ. ಹೋಗಿ ನಾವೇನು ಊಟ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ನಂಗೆ ಟೈಮ್ ಇರಲಿಲ್ಲ. ಆ ಕಡೆ ವೀಡಿಯೋ ಶೂಟ್ ಇತ್ತು. ನಮ್ಮಪ್ಪ ನಮ್ಮನ್ನ ಬಿಟ್ಟಿದ್ದು, ಅವ್ರನ್ನ ಮಾತಾಡಿಸ್ಕೊಂಡಿದ್ದು. ನೆಕ್ಸ್ಟ್ ನಾವು ರಿಟರ್ನ್ ಆಗಿದ್ದೆ ಪಾವಗಡ. ಯಾಕಂದರೆ ನಿತಿಂದು ಅಡ್ಮಿಷನ್ ಇತ್ತಲ್ಲ, ಸೊ ಹಂಗಾಗಿ ಸುಮಾರು ಜನ ತುಂಬ ದಿನದಿಂದ ಕೇಳ್ತಾ ಇರೋ, ಅಕ್ಕ ಸ್ಯಾರಿ ಬಿಸ್ನೆಸ್ ಯಾಕೆ ನೀವು ಸ್ಟಾಪ್ ಮಾಡಿದ್ದೀರಾ, ಹೇಳಿ, ಏನಾದರೂ ಇನ್ಫಾರ್ಮೇಷನ್ ಕೊಡಿ ಅಂತಂದು. ನಾನು ಎಲ್ಲ ವ್ಲಾಗ್ಸಲ್ಲಿ ಹೇಳೋಣ ಅಂದ್ಕೊತೀನಿ, ಮರ್ತೋಗ್ತೀನಿ. ಇವತ್ತು ನೆನಪಾಯಿತು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸ್ಯಾರಿ ಬಿಸ್ನೆಸ್ ಅನ್ನೋದು ಸ್ಟಾಪ್ ಮಾಡಿದ್ದೀನಿ. ಯಾಕಂದರೆ ಪ್ರತಿಯೊಂದು ಕೆಲಸನೂ ನಾನೇ ನೋಡ್ಕೊಂಡು, ವೀಡಿಯೋಸ್ ವರ್ಕು, ಆ ಕಡೆ ಪ್ರಮೋಷನ್ನು, ಔಟ್ಡೋರ್ ಶೂಟು ಎಲ್ಲ ಇರುತ್ತಲ್ಲ ನಂದು, ಅದೆಲ್ಲ ಮಾಡ್ಕೊಂಡು ಸ್ಯಾರಿ ಬಿಸ್ನೆಸ್ ಮಾಡೋಕ್ಕಾಗ್ತಾಯಿಲ್ಲ. ಅದಕ್ಕೆ ಅಂತ ಸಪ್ರೇಟ್ ಒಬ್ರು ಇದ್ದರೆ ಆಗುತ್ತೆ. ಇಲ್ಲ ಪ್ರಮೋಷನ್ಸು, ವೀಡಿಯೋಸ್ ಎಲ್ಲ ಸ್ಟಾಪ್ ಮಾಡಿ ಓನ್ಲಿ ಬಿಸ್ನೆಸ್ ಒಂದಾದರೆ ಮಾಡ್ಕೋಬೋದು. ನನಗಿನ್ನೂ ಆ ಥರ ಆಗಲ್ಲ. ನನಗೇನಿದ್ರು ವೀಡಿಯೋಸ್ ಎಲ್ಲ ಇರಬೇಕು. ಇನ್ನೂ ಇದರಿಂದ ಇನ್ನೂ ಸ್ವಲ್ಪ ಅರ್ನ್ ಮಾಡ್ಕೊಂಡು ನೆಕ್ಸ್ಟು ನನ್ನ ಕೈಲಿ ಇನ್ನೇನು ಬಿಡಪ್ಪ, ಇದೆಲ್ಲ ಕಷ್ಟಪಡೋಕ್ಕಾಗಲ್ಲ, ಬಿಸ್ನೆಸ್ ನೋಡ್ಕೊಂಡಿರೋಣ ಅನ್ನೋ ಟೈಮಲ್ಲಾದರೆ ಬಿಸ್ನೆಸ್ ಒಂದು ನೋಡ್ಕೊಂಡಿರ್ಬೋದು. ಅದಕ್ಕೋಸ್ಕರ ಸ್ಯಾರಿ ಬಿಸ್ನೆಸ್ ಎಲ್ಲನೂ ಮೇಂಟೈನ್ ಮಾಡೋಕ್ಕಾಗ್ತಾಯಿಲ್ಲ ನನಗೆ. ಅದು ಬೇರೆ ಸ್ಟಾಕ್ ತರೋಕ್ಕೆಲ್ಲ ನಾವು ಬೆಂಗಳೂರೇ ಹೋಗಬೇಕು. ತುಂಬ ಡಿಸ್ಟೆನ್ಸ್ ಆಯಿತು ನಮಗೂ ಬೆಂಗಳೂರಿಗೂ. ಅದಕ್ಕೋಸ್ಕರ ನಾವು ಬಿಸ್ನೆಸ್ಸನ್ನು ಸ್ಟಾಪ್ ಮಾಡಿದ್ದೀವಿ. ಈಗ ಹೇಳೋಣ ಅಂತ ತುಂಬ ವೀಡಿಯೋಸಲ್ಲಿ ಅಂದ್ಕೊಂಡೆ, ಆದರೆ ಹೇಳೋಕ್ಕೆ ನಂಗೆ ಟೈಮೇ ಸಿಗಲಿಲ್ಲ. ಇಲ್ಲಿ ಬಂದ್ವಿ ನೋಡ್ರಿ, ಕುಂದುರ್ಪಿ ಫುಲ್ಲು ಟ್ರಾಫಿಕ್ ಜಾಮ್, ಎಲ್ಲ ಸ್ಟಾಪ್ ಆಗಿಬಿಟ್ಟಿದ್ವು ಗಾಡಿಗಳು. ಅದೆಲ್ಲ ಕ್ಲಿಯರ್ ಮಾಡ್ಕೊಂಡು ನಾವು ಅಪ್ಪ ನಮ್ಮನ್ನ ಬಿಟ್ಟು ಮತ್ತೆ ನಾವು ಇಲ್ಲಿ ಪಾವಗಡದಲ್ಲಿ ನಾನು ವೀಡಿಯೋ ಶೂಟ್ ಮಾಡ್ತಾಯಿದ್ದೀನಿ ಆಲ್ರೆಡಿ. ಆಗಲೇ ಬಂದ್ವಿ ಪಾವಗಡ. ಬಂದುಬಿಟ್ಟು ನಾವು ಟಿಫನ್ನು ಊಟ ಏನೂ ಮಾಡಿರಲಿಲ್ಲ. ಮಧ್ಯಾಹ್ನ 1 ಗಂಟೆ ಆಯ್ತು ನಾವು ಬರೋಷ್ಟಲ್ಲಿ ರಿಟರ್ನು. ಬಂದೀಗ ಊಟಕ್ಕೆ ಅಂತ ಹೋಗ್ತಾ ಇದ್ದೀವಿ ಹೋಟೆಲ್ಗೆ. ಹೋಗ್ಬಿಟ್ಟು ಊಟ ಮಾಡ್ಕೊಂಡು ನೆಕ್ಸ್ಟು ಸ್ವಲ್ಪ ವರ್ಕ್ ಇದೆ, ಹೇಳಿದ್ನಲ್ಲ ವೀಡಿಯೋ ಶೂಟು ಇದೆ, ಮತ್ತು ನನ್ನ ಮಗನ್ನ ಅದು ITI ಕಾಲೇಜ್ಗೆ ಜಾಯಿನ್ ಮಾಡಿಸೋದಿದೆ. ಅವೆರಡೂ ನೋಡ್ಕೊಂಡು ಬರೋಣ ಅಂತಂದು ಈಗ ಊಟಕ್ಕೆ ಹೋಗ್ತಾಯಿದ್ದೀವಿ. ಹೊಟ್ಟೆ ಫುಲ್ ತಾಳ ಆಗ್ತಾಯಿತ್ತು. ಊಟ ಮಾಡ್ಕೊಂಡು ಹಾಗೇ ಹೋಗ್ತಾಯಿದ್ರೆ ಇಲ್ಲಿ ಹೋಲ್ಸೇಲ್ ಶಾಪು, RS ಮೆಗಾ ಹೋಲ್ಸೇಲ್ ಅಂತಂದು ಹೋಲ್ಸೇಲ್ ಶಾಪ್ ಅಲ್ವಾ, ಏನೇನಿದೆ ನೋಡೋಣ, ಒಂದು ಸರಿ ವಿಸಿಟ್ ಮಾಡೋಣ ಅಂತಂದು ಹೇಳ್ಬಿಟ್ಟು ಒಳಗಡೆ ಹೋದ್ವಿ. ನನಗಂತೂ ತುಂಬ ಇಷ್ಟ ಆಯಿತು. ಆದರೆ ಮನೆಗಳಿಗೆಲ್ಲ ಕೊಡಲ್ಲ ಇವರು, ಓನ್ಲಿ ಅಂಗಡಿಗಳಿಗೆ ಮಾತ್ರ ಕೊಡ್ತಾರಷ್ಟೇ. ಕೊಟ್ಟಿದ್ದರೆ ಆರಾಮಾಗಿ ತೊಗೊಂಡು ಹೋಗ್ಬೋದಾಗಿತ್ತು. ಯಾವುದೇ ನಮ್ಮ ಪಾವಗಡ ಸೈಡ್ ಸುತ್ತಮುತ್ತವರು ಮನೆಗೆ ಬೇಕಂದರೆ ಹೋಗ್ಬೇಡ್ರಿ, ಇಲ್ಲಿಗೆ ಕೊಡಲ್ಲ. ಮನೆಗೆ ಹೋದರೆ ಓನ್ಲಿ ಅಂಗಡಿಯವ್ರು ಮಾತ್ರ ಹೋಗಿ ಆರಾಮಾಗಿ ಒಂದು ಒಳ್ಳೆ ಬಿಸ್ನೆಸ್ನ ಮಾಡ್ಬೋದು. ಇಲ್ಲಿ ತುಂಬ ಕಡಿಮೆ ಪ್ರೈಸಲ್ಲೇ ಕೊಡ್ತಾರೆ ಅಂಗಡಿಗಳಿಗೆಲ್ಲನೂ. ಹಾಗೆಯೇ ಅದೆಲ್ಲ ತುಂಬ
ಐಟಮ್ಸ್ ಎಲ್ಲನೂ ಸಿಗುತ್ತೆ. ನೀವೊಂದು ಸಾರಿ ವಿಸಿಟ್ ಮಾಡೋ ಆಗಿದ್ರೆ ಮಾಡಿ. ನಾನು ಫುಲ್ಲು ಡೀಟೇಲ್ಡಾಗಿ ನಾಳೆ ಅಪ್ಲೋಡ್ ಮಾಡ್ತೀನಿ ಇನ್ಸ್ಟಾಗ್ರಾಮಲ್ಲಿ. ಆ ವಿಡಿಯೋ ನೋಡಿದ್ರೆ ನಿಮ್ಗೆ ಎಲ್ಲನೂ ಅರ್ಥ ಆಗುತ್ತೆ. ಏನೇನು ಆಫರ್ಸ್ ಇದೆ ಇಲ್ಲಿ, ಅಂಗಡಿಯವರೆಲ್ಲ ಹೆಂಗೆ ತೊಗೋಬೇಕು ಏನು ಅನ್ನೋದೆಲ್ಲನೂ ಹೇಳಿರ್ತೀನಿ ಇದರಲ್ಲಿ ಪ್ಲೈನಾಗಿ ಈ ರೀತಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಇಷ್ಟೆಲ್ಲ ಐಟಮು ತುಂಬ ಚೆನ್ನಾಗಿತ್ತು ಐಟಮ್ ಎಲ್ಲನೂ. ಆದ್ರೂ ಒಂದೆರಡು ಕೇಳೋಣ ಅಂತ ನನ್ನ ಮನಸ್ಸು, ಆದರೆ ನಮ್ಮ ಮನೆಯವ್ರು ಬೈದ್ಬಿಡ್ತಾರೆ ಹಿಂಗೆ ನಾನು ಕೇಳಿದ್ರೆ. ಯಾಕಂದರೆ ಮುಂಚೆನೇ ಹೇಳಿದಾರಲ್ಲ ಮನೆಗಳಿಗೆಲ್ಲ ಏನು ಕೊಡೋಲ್ಲ ಇಲ್ಲಿ ಅಂತಂದು. ನೀನೇನು ಕೇಳಿ ಮತ್ತೆ ಇಲ್ಲ ಅನ್ಸ್ಕೋಬಾರ್ದು, ಆ ಥರ ಎಲ್ಲ ಚೆನ್ನಾಗಿರಲ್ಲ ಅಂತ ಬೈದ್ಬಿಡ್ತಾರೆ. ಹಂಗಾಗಿ ನಾನು ಸುಮ್ಮನೆ ಮನಸ್ಸಲ್ಲಿ ಹಂಗೆ ಒಂದು ಆಸೆ ಆಗಿತ್ತು ತೊಗೋಬೇಕು ಅಂತ. ಹಾಗೆ ಟಾಪ್ ತೋರಿಸ್ತೀನಿ ಅನ್ನಲ್ಲ ನೋಡಿರಿ, ಈ ಥರ ಇದೆ ಡ್ರೆಸ್ ಬಂದುಬಿಟ್ಟಿದ್ದು. ಫುಲ್ಲು ಲಾಂಗ್ ಡ್ರೆಸ್ ಇದು, ತುಂಬ ಚೆನ್ನಾಗಿದೆ. ಕಾಟನ್ ಸ್ಯಾರಿ ಇದು. ನಾನು ತುಂಬ ಸರಿ ವೇರ್ ಮಾಡಿದ್ದೆ ಕಾಟನ್ ಸ್ಯಾರಿನ, ಆದರೆ ವೀಡಿಯೋಸಲ್ಲಿ ವೇರ್ ಮಾಡಿಲ್ಲ. ಯಾಕಂದರೆ ಇನ್ನೂ ನಾನು ವೀಡಿಯೋಸ್ ಸ್ಟಾರ್ಟ್ ಮಾಡಿರಲಿಲ್ಲ ಈ ಸ್ಯಾರಿ ನಾನು ತೊಗೊಂಡಾಗ. ತುಂಬ ಹಳೆಯದು, ಇನ್ನು ವೇಸ್ಟ್ ಆಗಿ ನನಗೆ ಯಾಕೋ ಇಷ್ಟ ಆಗಲಿಲ್ಲ ವೇಸ್ಟ್ ಮಾಡೋಕ್ಕೆ ಸ್ಯಾರಿನ. ಅದಕ್ಕೆ ಈ ಥರ ಲಾಂಗ್ ಟಾಪು ಲಾಂಗ್ ಗೌನ್ ಹೊಲಿಸ್ಕೊಂಡಿದ್ದೀನಿ. ಹಾಗಾಗಿ ಇದು ಮಾಡಿಕೊಂಡೆ. ಮತ್ತು ಮನೆಗೆ ಹೋಗಿ ತುಂಬ ವರ್ಕ್ ಇದೆ ಇವತ್ತು. ಜ್ಯುವೆಲರಿ ಎಲ್ಲ ತುಂಬ ಇದೆ, ಅದನ್ನೆಲ್ಲ ಇದು ಮಾಡಬೇಕು. ನಾನೆಲ್ಲನೂ ತೋರಿಸ್ತೀನಿ. ಹಾಗೆ ಇಲ್ಲಿ ಲಾಸ್ಯ ಮಾನ್ವಿಕನಿಗಿನ ಕರ್ಕೊಂಡು ಬಂದಿದ್ದಾರೆ ಈ ಶಾಪ್ಗೆ. ಪಕ್ಕ ನನಗೆ ಬೇಕೇ ಬೇಕಂತ ಹಠ ಹಿಡಿಯೋರು, ಅಷ್ಟು ಚೆನ್ನಾಗಿ ಮಕ್ಳ ಐಟಮ್ ಎಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ ಇಲ್ಲಿ. ಮೇಯ್ನ್ ಹೇಳೋದಂದರೆ ಇದು ಮಕ್ಳ ಐಟಮ್ಮೇ ಶಾಪೇನೆ. ಮಕ್ಳ ಐಟಮ್ ನಿಮ್ಗೆ ಏನೇ ಬೇಕಂದ್ರೂ ಚಿಕ್ಕ ಪುಟ್ಟ ಅಂಗಡಿಗಳಿಗೆ ಹೋಲ್ಸೇಲಾಗಿ ತೊಗೊಂಡು ಹೋಗ್ಬೋದು ಇಲ್ಲಿ. ಮತ್ತು ಆಫರ್ಸ್ ಇಷ್ಟು ಐಟಮ್ ತೊಗೊಂಡ್ರೆ ಇಷ್ಟು ಫ್ರೀ ಅಂತಂದು ಹೇಳ್ಬಿಟ್ಟು ಇಷ್ಟು 2% ಈ ಥರ ಇಟ್ಟಿದ್ದಾರೆ. ಅದೆಲ್ಲ ನಾನು ಹೇಳಿದ್ನಲ್ಲ ಇನ್ಸ್ಟಾಗ್ರಾಮ್ ಪೇಜಲ್ಲಿ ನಾಳೆ ಅಪ್ಲೋಡ್ ಮಾಡ್ತೀನಿ. ಅಲ್ಲಿ ನೀವು ನೋಡಿದ್ರೆ ಡೀಟೇಲ್ಡಾಗಿ ಶಾರ್ಟ್ ಟೈಮಲ್ಲೇ ನೀಟಾಗಿ ಅರ್ಥ ಆಗೋ ಥರ ಹೇಳಿರ್ತೀನಿ ನಾನು ಅದರಲ್ಲಿ. ಹಾಗಾಗಿ ಯಾರಾದರೂ ಇದ್ದರೆ ಒಂದು ವೇಳೆ ಅಲ್ಲಿ ಟ್ರೈ ಮಾಡ್ಬೋದು ನೀವು. ಈಗ ಇದು ಮಕ್ಳದ್ದು ಐಟಮ್ದೆಲ್ಲ ಸ್ವಲ್ಪ ವೀಡಿಯೋ ಶೂಟೆಲ್ಲ ಮಾಡ್ಕೊಂಡು ಮತ್ತೆ ಅವ್ರ ಜೊತೆ ಮಾತಾಡ್ತಾ, ನಮ್ಮ ಮನೆಯವ್ರಿಗೆ ಬೆಳಿಗ್ಗೆಯಿಂದ ಹೇಳಿದ್ದೀನಿ ಬೇಗ ಹೋಗ್ಬಿಟ್ಟು ಬರೋಣ ಅಂತಂದು. ಆದ್ರೂ ನಮ್ಮ ಮನೆಯವರು ಸ್ವಲ್ಪ ಹೊರಗಡೆ ಹೋದಾಗ ಸ್ವಲ್ಪ ಹಂಗೆ ನಮ್ಮ ಮನೆಯವರು ಲೇಟ್ ಆಗೇ ಆಗುತ್ತೆ ನೋಡಿ. ಆಫರ್ಸ್ ಎಲ್ಲ ಈ ಥರ ಹಾಕಿದ್ರು ಶೀಟು, ಅದನ್ನು ತೋರಿಸ್ತಾ ಇದ್ದೀನಿ. ಫುಲ್ ಶಾಪ್ ಬಂದುಬಿಟ್ಟು ಈ ರೀತಿ ಇದೆ. ಅದು ನಮ್ಮ ಪಾವಗಡದಲ್ಲೇ ನೋಡಿ. ಯಾರಿಗಾದ್ರೂ ಯೂಸ್ ಆಗೋ ಥರ ಇದ್ದರೆ ವಿಸಿಟ್ ಮಾಡಿ ಒಂದು ಸಾರಿ. ಸಿಸ್ಟರ್ ಅಂತೂ ತುಂಬ ಚೆನ್ನಾಗಿ ಮಾತಾಡ್ಸೋರು ಇಲ್ಲಿ ವರ್ಕ್ ಮಾಡೋರು. ಸೊ ಅವ್ರ ಜೊತೆ ಮಾತಾಡ್ತಾ ಹಾಗೆ ಸ್ವಲ್ಪ ಹೊತ್ತು ನಿಂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ನೆಕ್ಸ್ಟ್ ನಾವು ಟೈಲರ್ ಶಾಪ್ ಹತ್ರ ಹೋಗ್ಬೇಕಾಯ್ತು. ಅಲ್ಲಿ ಹೋಗಿ ಅದೆಲ್ಲ ನೋಡ್ಕೊಂಡು ಮನೆಗೆ ಬಂದು ಈಗ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈ ಜ್ಯುವೆಲರಿ ಎಲ್ಲ ನೋಡಿದ್ರೆ ಜ್ಯುವೆಲರಿ ಬಿಸ್ನೆಸ್ ಮಾಡ್ತಿದ್ದಾರೆ ಇವರು ಅಂತ ಅಂದ್ಕೋಬೋದು ನೀವು ನೋಡಿ. ಪೇಪರ್ ಐತೆ ನೋಡಿ, ಇಷ್ಟು ಜ್ಯುವೆಲರಿ. ಇದೊಂದು ಬಾಕ್ಸ್ ತಗೊಂಡು ಬಂದೆ, ಪಾಗೋಡ್ ಹೋಗಿದ್ನಲ್ಲ ನೆನ್ನೆ ತೊಗೊಂಡು ಬಂದೀನಿ. ಈ ಬಾಕ್ಸು ಮತ್ತು ಇದೊಂದು ಹಳೇದು ಚಿಕ್ಕದೈತೆ ನೋಡ್ರಿ. ಈ ಎರಡಕ್ಕೂ ಜೋಡಿಸ್ಬಿಡೋಣ ಅಂತಂದು ಎಲ್ಲ ಡಿವೈಡ್ ಮಾಡಿ ಇಡ್ತಾ ಇದ್ದೀನಿ ಜ್ಯುವೆಲರಿ ಫುಲ್ಲು. ಸ್ವಲ್ಪ ಅವಕ್ಕೆ ಇದು ಕವರ್ಸ್ ಇಲ್ಲ, ಅದಕ್ಕೆ ಈ ಬಾಕ್ಸ್ಗಳಿಗೆ ಹಾಕಿಟ್ಟಿದ್ದೀನಿ. ನೋಡ್ಬೇಕು ಯಾವುದಾದ್ರೂ ಸಿಕ್ಕಿದಾಗ ಸುಮ್ಮನೆ ರಬ್ಬರ್ ಇದು ಬಬಲ್ ಪೇಪರ್ ಸಿಗುತ್ತಲ್ಲ ಅದರಲ್ಲಾದ್ರೂ ಸುತ್ತಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಸದ್ಯಕ್ಕೆ ಒಂದು 4-5 ಸೆಟ್ ಬೇಕಷ್ಟೇ. ಈಗ ಇದು ಯಾವುದೋ ಬಳೆ ಸಿಕ್ತು. ಯಾಕೆಂದರೆ ಈ ಕವರ್ಸಲ್ಲೇ ಏನಕ್ಕೆ ಹಾಕಿಡಬೇಕು ಅಂದರೆ, ನನಗೆ ಮೊನ್ನೆ ಒಬ್ಬರು ಸಿಸ್ಟರ್ ಹೇಳಿದ್ರು, ನಾವು ಕವರ್ಸಲ್ಲಿ ಹಾಕಿಟ್ಟಿಲ್ಲ ಅಂದರೆ ಫುಲ್ಲು ಒಂಥರ ಬ್ಲ್ಯಾಕ್ನೆಸ್ ಆಗುತ್ತಂತೆ. ಅವ್ರು ಏನು ಕಳಿಸಿರ್ತಾರೆ ಕವರ್ಸ್ ಅದೇ ಕವರಲ್ಲಿ ಹಿಂಗೆ ಹಾಕಿಟ್ರೆ ಎಷ್ಟು ವರ್ಷ ಬೇಕಾದರೂ ಬಾಳಿಕೆ ಬರುತ್ತೆ, ನಿಮಗೂ ಚೆನ್ನಾಗಿ ಯೂಸ್ ಮಾಡ್ಕೋಬೋದು ಅಂತ ಹೇಳಿದ್ರು. ಅದಕ್ಕೋಸ್ಕರ ಎಲ್ಲ ಒಂದು ಹತ್ರ ಇಟ್ಬಿಡ್ತೀನಿ. ಮತ್ತೆ ನೋಡ್ರಿ ಈ ಬ್ಯಾಗು ಸಹ ಎಲ್ಲ ಈ ಬ್ಯಾಗು ಕವರ್ ಎಲ್ಲ ಇಟ್ಕೊಬಿಟ್ಟಿದ್ದೆ. ಟೈಮ್ಗೆ ಯಾವುದು ಎಲ್ಲೈತೆ ಅನ್ನೋದೇ ಹುಡ್ಕಾಡು ಸಾಕಾಗೋದು. ಅದಕ್ಕೆ ನಾನು ಇದು ಈ ಥರ ಐಡಿಯಾ ಮಾಡಿಬಿಟ್ಟೆ. ಒಂದು ಡಬ್ಬಿ ತಂದುಬಿಟ್ಟು ಒಂದು ಕಂಟೈನರ್ ಬಾಕ್ಸ್ ಟೈಪು ಅದಕ್ಕೆ ಜೋಡಿಸ್ಬಿಟ್ರೆ ಎಲ್ಲ ಒಂದು ಹತ್ರ ಸಿಕ್ಬಿಡುತ್ತಲ್ಲ, ಒಂದೇದ್ರಲ್ಲೇ ಹುಡುಕ್ಬೋದು ಅಂತ ಐಡಿಯಾ ಸಿಕ್ತು. ಹಂಗಾಗಿ ತೊಗೊಂಡು ಬಂದೆ. ಈಗೆಲ್ಲ ಜೋಡಿಸ್ಬಿಡ್ತೀನಿ. ಎಷ್ಟಿದ್ದಾವೆ ನೋಡ್ರಿ ಜ್ಯುವೆಲರಿ. ಆಲ್ಮೋಸ್ಟ್ ಇದರಲ್ಲಿ ನಾನು ಅಮೌಂಟ್ ಕೊಟ್ಟು ತಗೊಂಡಿರೋದು ತುಂಬ ಕಡಿಮೆ, 1 ಇಲ್ಲ 2 ಸಿಗ್ಬೋದು ಅಮೌಂಟ್ ಕೊಟ್ಟು ತಗೊಂಡಿರೋದು. ಇಲ್ಲೇನೋ ಎಲ್ಲ ಪ್ರಮೋಷನ್ಗೆ ಬಂದಿರುವಂಥ ಜ್ಯುವೆಲರೀಸ್ ಇವೆಲ್ಲನೂ ಎಲ್ಲ ನಾನು ಸೆಲೆಕ್ಟ್ ಮಾಡಿ ತೊಗೊಂಡಿರುವಂಥ ಜ್ಯುವೆಲರಿನೇ ನೋಡಿ. ಇದಂತೂ ಇದು ಅಮೌಂಟ್ ಕೊಟ್ಟೆ ತೊಗೊಂಡಿದ್ದು. ನಮ್ಮ ಮನೆಯವರೇ 600 ರೂಪಾಯಿ ಕೊಟ್ಟಿದ್ರು ಇದಕ್ಕೆ. ಇದೇನಕ್ಕಮ್ಮ ಇದು ಹಿಂಗೈತೆ ಅಂತ ಅಂದ್ರು ಅವತ್ತು. ಬಂದಮೇಲೆ ಹಾಕ್ಕೊಂಡ್ಮೇಲೆ ಪ್ರತಿಯೊಂದು ಸ್ಯಾರಿಗೂ ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತೈತೆ ಅದು. ಹಾಗಾಗಿ ಚೆನ್ನಾಗೈತೆ ಬಿಡು ಅಂತ ನಮ್ಮ ಮನೆಯವರೇ ಈಗ ಮೆಚ್ಕೊಂತಾರೆ ಜ್ಯುವೆಲರಿನ. ಇರೋದೆಲ್ಲ ತುಂಬಿಡ್ತೀನಿ ಇದಕ್ಕೇನೆ. ನೆಕ್ಸ್ಟ್ ಬೇಕಂದ್ರೂ ಆರಾಮಾಗಿ ಹುಡುಕ್ಕೋಬೋದು, ಇದರಲ್ಲೇ ಸಿಕ್ಬಿಡುತ್ತೆ ಎಲ್ಲ. ಇದು ನೋಡಿ ಏನು ಮಸ್ತಾಗಿದೆ ಜ್ಯುವೆಲರಿ. ಇದೆಲ್ಲ ಗೋಲ್ಡ್ ಆಗಿದ್ರೆ ಹೆಂಗಿರೋದು? ಗೋಲ್ಡ್ ಆಗಿದ್ರೆ ನಿನ್ಯಾರು ಹಿಡಿತಿದ್ರು? ಏನು ಮಾಡ್ತಿದ್ದೆ? ಗೋಲ್ಡ್ ಆಗಿದ್ರೆ ಬಚ್ಚಿಟ್ಕೊಂತಿದ್ದೆ ಅಷ್ಟೇ. ನಮ್ಮನ್ಯಾರು ಹಿಡಿತಿದ್ರು ಅಷ್ಟೇ. ಈಗ ಇಂಥ ಮಾತುಗಂತೂ ರೆಡಿಯಾಗಿರ್ತಾರೆ. ನನ್ನ ಯಾರು ಹಿಡಿತಿದ್ರಂತೆ? ಏನೋ ಸುಮ್ಮನೆ ಇಲ್ಲಿ ಕುತ್ಕೊಬಿಡ್ತಿದ್ನಿ ನಮ್ಮ ಮ್ಯಾಲಕ್ಕೆ ಹತ್ತೋಗಿ, ಬರ್ರಿ ಇವಾಗ ನನಗಿಂತಲೇ ಯಾರಿದ್ದೀರಾ ಅಂತ. ಹಂಗೆಲ್ಲ ಮಾಡಲ್ಲ ಹೇಳಪ್ಪ ಮಂಜಪ್ಪ. ಏನು ಮಂಜಪ್ಪ ನೀನು ಇಷ್ಟೇ ಅರ್ಥ ಮಾಡ್ಕೊಂಡಿರೋದು ನನ್ನ. ಯಾವಾದ್ರೂ ಹಳೆ ಜ್ಯುವೆಲರಿ ಅಂಗಡಿ ಇಕ್ಬೋದು ಇವಾಗೆಲ್ಲ ತಗೊಂಡೋಗಿ.
ಮಾಡೋಣ, ಎಲ್ಲ ಪ್ರಮೋಷನ್ಗೆ ಮಾಡಿಕೊಡಿ ಅಂತಂದು ಪಾಪ ಕೇಳ್ತಾರೆ. ಇನ್ನು ಅಮೌಂಟು ಇಸ್ಕೊಳಕ್ಕಾಗಲ್ಲ, ಯಾಕಂದರೆ ಪ್ರಮೋಷನ್ಸ್ ಇದೆ. ಈ ಜ್ಯುವೆಲರಿಗೆ ಅವರು ದುಡ್ಡು ಹಾಕಿರ್ತಾರೆ. ನಾವು ಇದಕ್ಕೂ ಅಮೌಂಟ್ ಕೊಡ್ರಿ ಅಂದರೆ ಪಾಪ ಕೊಡೋಕ್ಕಾಗಲ್ಲ. ಸ್ವಲ್ಪ ಜನರ ಹತ್ರ ಜ್ಯುವೆಲರಿ ತೊಗೊಂಡೆ ಪ್ರಮೋಷನ್ ಮಾಡಿಕೊಡ್ತೀನಿ, ಸ್ವಲ್ಪ ಜನರ ಹತ್ರ ಅಮೌಂಟ್ ತೊಗೊಂಡು ಮಾಡಿಕೊಡ್ತೀನಿ. ಎಲ್ಲರ ಹತ್ರನೂ ಒಂದೇ ರೀತಿ ಮಾಡೋಕ್ಕಾಗಲ್ಲ. ಹಂಗೂ ಹಿಂಗೂ ಮಾಡ್ಕೊಂಡು ಹೋಗ್ತಾ ಇರಬೇಕು, ಅದೇ ಅಲ್ವ ಜೀವನ. ಮಂಜಪ್ಪ ಏನನ್ಬೇಕಪ್ಪ ನಿನ್ನ? ಓಯ್ ಏಯ್ ಸುಮ್ಮನೆ ಎತ್ತಕ್ಕೆ ಓಯ್ ನಿಜನಾ ನಾನು ಹೇಳಿದ್ದ? ಸ್ವಲ್ಪ ಜಾಸ್ತಿ ಬೇಗ ಹಾಕ್ಕೊಳ್ದೆ ಇರೋವಂಥವೆಲ್ಲ ಇದರಲ್ಲೇ ಇಟ್ಕೊಂತೀವಿ. ಇವು ಕವರ್ ತೆಗಿ, ಇದು ಅಡ್ಡ ಐತೆ ನೆತ್ತಿ ಮೇಲೆ ಅದು. ಹೌದಾ? ಹ್ಞೂ ಆಯ್ತಪ್ಪ. ಇನ್ನು ಯಾವಾಗಲೂ ಹಾಕ್ಕೊಳ್ಳೋ ಒಂದು ಕಡೆ ಜೋಡಿಸ್ಕೊಂತೀನಿ, ಆವಾಗ ಚೆನ್ನಾಗಿ ಒಂದು ಐಡಿಯಾ ಬರುತ್ತೆ, ಐಡಿಯಾ ಸಿಗುತ್ತೆ ನನಗೂ. ಸುಮ್ಮನೆ ಒಂದು ಡ್ರಮ್ ತಗೊಂಬತ್ತು, ಡ್ರಮ್ನಾಗ ಎಲ್ಲ ಏನು ಬೇಡ, ಇದೆ ಸಾಕು. ಇಷ್ಟೊಂದು ಎಲ್ಲಿದ್ದು ಇಷ್ಟು ದಿನ ಬೀರುವೆಲ್ಲ ತುಂಬಿಸಿದ್ಯಾ, ಬಟ್ಟೆ ಹಾಕಕ್ಕೆ ದಾರಿ ಇಲ್ಲ ನಮಗೆ. ಇವಾಗ ಏನಾಯ್ತು ನಾವು ಇಟ್ಕೊಂಡು ಹೋಗಪ್ಪ, ಇವೆಲ್ಲ ಡಬ್ಬಿಗಳಕ್ಕೆ ಇಟ್ಕೊಂತೀವಿ. ಇನ್ನೇನು ಈ ಬಳೆಗಳು ಇವೇನೋ ಇದರಲ್ಲೇ ಇರಲಿ. ಇನ್ನೂ ಒಂದು ಸೆಟ್ ಬಳೆ ಇದಾವೆ ಇದರಲ್ಲೇ ನೋಡಿ. ಇದು ಈ 4 ಬಳೆನೂ ನೈಋತಿ ಫ್ಯಾಷನ್ನು ಪಾಗೋಡದಲ್ಲಿ ಆಗ ನಾನು ಪ್ರಮೋಟಿಂಗ್ ಮಾಡ್ತಿದ್ನಲ್ಲ ವಿಡಿಯೋ, ಸೊ ಸಿಸ್ಟರು ನನಗೆ ಪ್ರೀತಿಯಿಂದ ಕೊಟ್ಟಿರುವಂಥವು ಇವು. ನೋಡಿ ಏನು ಸಖತ್ತಾಗಿದ್ದಾವೆ. ಈಗ ನೋಡಿ ಅವರು ಪಾಪ ಬೆಂಗಳೂರಿನ ಸೆಟ್ಲಾದ್ರು ಅವರು, ಆದರೆ ಕೊಟ್ಟಿರುವಂಥ ಬಳೆ ನೋಡ್ದಂಗೆಲ್ಲ ನೆನಪು ಮಾಡ್ಕೊತೀನಿ, ಹಾಕ್ಕೊಂಡಂಗೆಲ್ಲ ನೆನಪು ಮಾಡ್ಕೊತೀನಿ. ಆ ಸಿಸ್ಟರ್ ಕೊಟ್ಟಿದ್ದು ಏನು ಸಖತ್ತಾಗಿದ್ದಾವೆ ನೋಡ್ರಿ ಬಳೆ, ಮಸ್ತಿದೆ. ನನಗೆ ತುಂಬ ಇಷ್ಟ ಈ ಬಳೆಗಳಂದರೆ. ಇದರಲ್ಲಿ ಇಟ್ಕೊಂಡಿರ್ತೀನಿ. ಕ್ಲಿಪ್ಪೂ ಅಷ್ಟೇ ಅವ್ರು ಕೊಟ್ಟಿರೋದೆ, ತುಂಬ ಕೊಟ್ಟಿದ್ದಾರೆ ಅವರು ನನಗೆ. ಸರ ಅಂತೆ, ಬಳೆ ಮತ್ತು ಈ ಥರ ಕ್ಲಿಪ್ಸು ಮತ್ತು ಡ್ರೆಸ್ಸುಗಳು, ಸ್ಯಾರಿಗಳು, ಲೆಕ್ಕನೇ ಇಲ್ಲ ಅಷ್ಟೊಂದು ಕೊಟ್ಟಿದ್ದಾರೆ ಅವರು. ಈ ಸರ ಸಮೇತ ಅವ್ರದ್ದು ಲಾಂಗ್ ಸರ. ಇದು ನನ್ನ ಫ್ರೆಂಡಮ್ಮ ಕೊಟ್ಟಿರೋದು, ಇದರಲ್ಲೇ ಇರಲಿ. ಹೌದು, ಓಪನ್ ಮಾಡಿ ತೋರಿಸು. ಆಲ್ರೆಡಿ ತೋರಿಸಿ ತುಂಬ ಸರಿ. ಯಾಕೆ ಮ್ಯೂಸಿಕ್ ಹೊಡಿತೀಯ? ತೋರ್ಸು ಅಂದಲ್ಲ, ಅದಕ್ಕೆ ಟಾಂಟಾಯ್ ಅಂದೆ. ಚೆನ್ನಾಗೈತೆ ಹಾಕೊಂಡ್ರೆ. ಓ ಎಲ್ಲ ಚೆನ್ನಾಗೈತೆ ಬಿಡಮ್ಮ. ಅಲ್ಲ, ಗೋಲ್ಡ್ ಇಯರಿಂಗ್ಸ್ಗೆ ಒಂದ್ಸರಿ ನೋಡಬೇಕು. ಇದು ಯಾವುದಾದ್ರೂ ಪ್ರಮೋಷನ್ಗೆ ಹಾಕೊಂಡ್ರೆ ಮಸ್ತ್ ಇರುತ್ತೆ. ಓಕೆ ಫ್ರೆಂಡ್ಸ್, ಈ ರೀತಿ ಇತ್ತು ಇವತ್ತಿನ ವಿಡಿಯೋ. ಸಿಗೋಣ ನಾಳೆ ಒಂದು ಒಳ್ಳೆ ಲಾಗ್ ಮುಖಾಂತರ. ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ. ನಿಮ್ಗೆ ಯಾವ ರೀತಿ ಅನ್ನಿಸ್ತು ಇವತ್ತಿನ ವಿಡಿಯೋ ಅಂತ ಕಾಮೆಂಟಲ್ಲಿ ತಿಳಿಸೋದು ಮಾತ್ರ ಮರಿಬೇಡಿ. ಕಾಮೆಂಟ್ ಮಾಡಿ, ನಾನು ನಿಮ್ಮೆಲ್ಲ ಕಾಮೆಂಟ್ಸ್ಗೂ ಲೇಟ್ ಆದ್ರೂ ರಿಪ್ಲೈ ಮಾಡೇ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.